ಇಷ್ಟೊಂದು ಸುಸ್ತಾಗಿದ್ದೀರಾ? ಬೆಳಿಗ್ಗೆನೆ ಮನೆ ಬಿಟ್ರಿ, ಇಷ್ಟೊತ್ತಾದ್ಮೇಲೆ ಮನೆಗೆ ಬಂದಿದ್ದೀರಾ. ನಾ ಎಷ್ಟು ಹೇಳಿದ್ರು ನನ್ನ ಮಾತೆ ಕೇಳಲ್ಲ ಅಂತಿರಲ್ಲ ನೀವು. ಮಧ್ಯಾಹ್ನ ಊಟದ ಟೈಮ್ ಸರಿಯಾಗಿ ಮನೆಗೆ ಬರಲ್ಲ, ಊಟನೂ ಮಾಡಲ್ಲ, ತಿಂಡಿನೂ ತಿನ್ನಲ್ಲ. ಏನಾಗಿದೆ ನಿಮಗೆ? ಅಲ್ಲ ರೀ, ಮನೆ ಕಡೆ ಅಂತೂ ನೀವು ಗಮನ ಕೊಡಲ್ಲ, ನಿಮ್ಮ ಆರೋಗ್ಯದ ಕಡೆ ಆದ್ರೂ ಗಮನ ಕೊಡ್ಬೋದಲ್ಲ ನೀವು. ನನ್ನ ಆರೋಗ್ಯಕ್ಕೆ ಏನೇ ಆಗಿದೆ ಸಾಕು, ಒಳ್ಳೆ ಗೂಡ್ಕಲ್ಲಿದ್ದಾಗಿದ್ದೀನಪ್ಪ. ಅಪೂರ್ವ, ಅಪೂರ್ವ, ಬಾರೆ ಮಗಳೇ, ಬಾರ ಪುಟ್ಟಿ, ತಗೊಳಮ್ಮ, ತಗೋಪುಟ್ಟಿದ್ದೀನಿ, ಖರ್ಚಿಗೆ ತಗೊಳಮ್ಮ, ಇಟ್ಕೊಬಿಟ್ಟಿ. ಅಪ್ಪ, ನಾನು ನನಗೀಗಲೇ ದುಡ್ಡು ಬೇಕು ಅಂತ ಕೇಳಲಿಲ್ಲ. ಬಿಡಮ್ಮ, ನೀ ಕೇಳದೆ ಹೋದ್ರು ಕೊಡ್ಬೇಕಾದ ನನ್ನ ಕರ್ತವ್ಯ ಅಲ್ವೇನಮ್ಮ. ಬಿಡಮ್ಮ, ಹೆಣ್ಮಕ್ಳಿಗೆ ನಾನಾ ಥರ ಖರ್ಚಿರುತ್ತೆ, ಅದು ನನಗೂ ಗೊತ್ತಾಗುತ್ತೆ. ಇಟ್ಕೊಳಮ್ಮ, ನೀ ಖರ್ಚಿಗಿಟ್ಟು. ಅಲ್ಲ, ನೀ ತಿರ್ಗಾ ಮಾತಾಡ್ಬೇಡ, ಖರ್ಚಿಗಿಟ್ಟು ಅಷ್ಟೇ. ರೀ, ದುಡ್ಡು ಎಲ್ಲಿಂದ ಬಂತು? ಸಾಲ ಮಾಡಿದ್ರ ಮತ್ತೆ? ಆ ಸಾಲ ಮಾಡೋ ದುರ್ಬುದ್ಧಿ ನನಗೆ ಹೋಗಾಗಲೇ ಎಷ್ಟೋ ದಿನ ಆಯ್ತು ಕಡೆ. ನಾನೇ ಒಬ್ಬರಿಗೆ 500 ರೂಪಾಯಿ ಸಾಲ ಕೊಟ್ಟಿದ್ದೆ ಒಂದು ವರ್ಷದ ಕೆಳಗೆ. ಅವರು ಅದನ್ನು ವಾಪಸ್ ಕೊಟ್ಟರು ಇವತ್ತು ನನಗೆ. ಅದನ್ನು ತಂದು ಅಪ್ಪನ ಕೊಟ್ಟೆ. ಸಾತು, ತುಂಬ ಹಶ್ವಾಗುತ್ತೆ ಕಡೆ. ಊಟಕ್ಕಾಗ್ತೀಯಾ? ನಾನು ಕೈಕಾಲು ತೊಳ್ಕೊಂಬರ್ತೀನಿ, ತಟ್ಟೆ ಹಾಕ್ತೀಯಾ? ನಿಮ್ಮಪ್ಪ ಯಾವೊಂದು ಶೂರಿಟಿ ಹಾಕಿ 500 ರೂಪಾಯಿ ಕೊಡ್ಸೋರೆ. ಆ ಮನ್ಸಿನ ಮೇಲೆ ನಂಬಿಕೆ ಇಲ್ಲ ನನಗೆ. ಏನೋ ದುಡಿಯೋ ಹುಡುಗಿ ಮನೇಲಿ ಇದೆಯಾ ಅಂತ ನಿನ್ನೆ ನಂಬಿಕೆ ಮೇಲೆ ದುಡ್ಡು ಕೊಟ್ಟಿದ್ದೀನಿ. ನೋಡೋ, ಹೇಳೋ ವಿಷಯ ಹೇಳ್ಬಿಟ್ಟಿದ್ದೀನಿ. ದುಡ್ಡು ತೀರ್ಸೋ ಜವಾಬ್ದಾರಿ ನಿಂದು, ನಿಮ್ಮ ಅಪ್ಪಂದು. ನನಗೆ ದುಡ್ಡು ಬರ್ಬೇಕಷ್ಟೇ. ದುಡ್ಡು ರೆಡಿ ಮಾಡಯ್ಯ. ನಾನು ಇಲ್ಲಿಂದ ಹೋಗ್ಬೇಕು ಅಂದ್ರೆ ಸೀದಾ ಮನೆ ಒಳಗಡೆ ಹೋಗು. ನಿನ್ನ ಹೆಂಡತಿ ಮಕ್ಳದು ಯಾವ್ದಾನ ಒರಿಜಿನಲ್ ಚಿನ್ನ ಇದ್ರೆ ಕಿತ್ಕೊಂಬ, ಆಮೇಲೆ ಇಲ್ಲಿಂದ ಹೋಗೋದು. ಹೋಗಯ್ಯ, ದುಡ್ಡು ಎತ್ಕೊಂಬ, ಹೋಗಯ್ಯ. ನನಗೆ ದುಡ್ಡು ಬೇಕಷ್ಟೇ. ದುಡ್ಡು ಸಿಗತ್ತಂತ ಇಲ್ಲಿಂದ ಹೋಗಲ್ಲ ನಾನು. ಹೋಗಯ್ಯ, ಈ ತರ ಡೌ ಮಾಡೋರ ಬೇಗ ನೋಡಿ ಹೋಗಯ್ಯ. ದುಡ್ಡು ಎತ್ಕೊಂಬ, ಹೋಗಯ್ಯ. ದುಡ್ಡು ಬೇಕಂದ್ರೆ ಬೇಕು. ಇದರಲ್ಲಿ 5,000 ರೂಪಾಯಿ ಪ್ಲಸ್ ಬಡ್ಡಿ ಎಲ್ಲ ಇದೆ, ತಗೊಳ್ಳಿ. ಅಮೃತ, ಮತ್ತೆ ನಿಮ್ಮಪ್ಪ ಸಾಲ ಮಾಡಿ ಎಲ್ಲಿ ತಲೆಗೆ ತರ್ತಾರೋ ಅಂತ ನನಗೆ ಹೆದರಿಕೆ ಆಗ್ತಾ ಇದೆ ಕಣೆ. ಅವ್ರು ಎಲ್ಲೆಲ್ಲಿ ಹೋಗ್ತಾರೋ, ಏನೇನು ಮಾಡ್ತಾರೋ ಅದು ಅವರಿಗೆ ಗೊತ್ತು. ಅಮೃತ, ಆ ಅಪ್ಪ ನಿನ್ನ ಕೈಗೆ ಹೋದ್ವಾರ 1,500,000 ರೂಪಾಯಿ ತಂದುಕೊಟ್ಟಿದ್ರು. ಎಲ್ಲಿಂದ ಬಂತು ಅಂತ ನೀ ಕೇಳಿದ್ದಕ್ಕೆ ಅವರೇ ಸಾಲ ಕೊಟ್ಟಿದ್ರು, ಅದನ್ನು ವಾಪಸ್ ಕೊಟ್ರು ಅಂತ ಅಪ್ಪ ಹೇಳಿದ್ರು ಅಂತ ನೀನೇ ಅಲ್ವಾ ನಂಗೆ ಹೇಳಿದ್ದು. ಮತ್ತೆ ಈಗ ನೋಡಿ, ಅಪ್ಪರು ಒಂದು ಕೈಗೆ 500 ರೂಪಾಯಿ ಕೊಟ್ಟು ಇದಕ್ಕೂ ಅದೇ ಕತೆನೇ ಹೇಳ್ತಾ ಇದಾರಲ್ಲ. ಏನೇ ಅಮೃತ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಅಕ್ಕ. ಅಪ್ಪನ ಕೈಗೆ ದುಡ್ಡು ಬಂದ್ರು ತಗೊಳಮ್ಮ ಅಂತ ಕೊಡೋ ಸ್ವಭಾವದವರಲ್ಲ. ಈಗ ಇದ್ದಕ್ಕಿದ್ದ ಹಾಗೆ ಇಂಥ ಧಾರಾಳವಾದ ಬುದ್ಧಿ ಬಂದಿದೆ ಅಂತಂದ್ರೆ ಈ ದುಡ್ಡಿನ ಮೂಲ ಏನಿರ್ಬೋದು? ತಿಳ್ಕೊಬೇಕು.
ಮಾಡಬೇಕಾಗಿತ್ತಮ್ಮ? ಯಾರೂ ಇಲ್ಲ ಸರ್. ಸಾತು 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 ಕುಡಿಯೋಕೆ ನೀರು ತಗೊಂಬಾರೆ. ಅಮ್ಮ
ಇಷ್ಟೊಂದು ಸುಸ್ತಾಗಿದ್ದೀರಾ? ಸುಸ್ತು ಹೌದು. ಅಯ್ಯೋ ತಿರುಗಾಟ ಕಣಮ್ಮ, ತಿರುಗಾಟ. ಯಾಕೆ ಹೇಳ್ತೀಯ? ಈ ರಾಜಕೀಯ ಕ್ಷೇತ್ರನೇ ಹಾಗೆ ಕಣಮ್ಮ. ಅವ್ರ ಕೈ ಸಿಕ್ಕಿಬಿಟ್ರೆ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅವ್ರನ್ನ ನೋಡ್ಬೇಕು, ಇವ್ರನ್ನ ನೋಡ್ಬೇಕು, ಅವ್ರನ್ನ ಭೇಟಿ ಆಗಬೇಕು, ಇವ್ರನ್ನ ಭೇಟಿ ಆಗಬೇಕು, ಸುತ್ತಾಡಿಸ್ಬಿಡ್ತಾರೆ. ಆ ಸುಸ್ತು ಕಣಮ್ಮ. ಒಬ್ಬರೇ ಸುತ್ತಾಡ್ತಿದ್ರಾ? ಅಯ್ಯೋ, ಒಬ್ಬರ ಇಬ್ಬರ. ಆ MLA ರಾಗಣ್ಣ ಬೇರೆ ಸಿಕ್ಬಿಟ್ಟ, ಅವನ್ ಕರ್ಕೊಂಡು ಹೋಗ್ಬಿಟ್ಟ. ಅವನ್ನೇನೋ ಕೆಲಸ ಇತ್ತಂತೆ. ನೀವು ಬನ್ನಿ ಹಿರಿಯರು, ಒಳ್ಳೆ ರಾಜಕೀಯ ಮುತ್ಸದ್ದಿಗಳು, ನೀವು ಬಂದ್ರೆ ಕೆಲಸ ಆಗತ್ತೆ ಅಂತ ಕರ್ಕೊಂಡು ಹೋಗ್ಬಿಟ್ಟ. ಅಯ್ಯೋ, MLA ಹಿಂದೆ ಹೋದ್ರಿ ಏನು ಅಂತ ನಿಂಗೆ ಗೊತ್ತಲ್ಲಮ್ಮ. ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗುತ್ತಾ ಕರ್ಕೊಂಡು ಹೋಗಿ ಮಧ್ಯಾಹ್ನ ಆಗೋಯ್ತು. ಒಂದು ಒಳ್ಳೆ ಹೋಟ್ಲಲ್ಲಿ ಒಂದು ಭರ್ಜರಿ ಊಟ ಹಾಕಿಸ್ಬಿಟ್ಟ. ಆಮೇಲೆ ತಿರ್ಗಾ ಸುತ್ತಾಟ. ಮಧ್ಯಾಹ್ನ ಯಾವ ಹೋಟ್ಲಲ್ಲಿ ಊಟ ಮಾಡಿದ್ರಪ್ಪ? ಹೋಟ್ಲಲ್ಲಮ್ಮ, ರಾಗಣ್ಣನ ಮನೆ. ಅವನ ಮೇಲೆ ಅಡುಗೆ ಮಾಡ್ತಿದ್ದ. ಭರ್ಜರಿ ಅಡುಗೆ, ಅದ್ಭುತವಾದ ಊಟ ಕಣಮ್ಮ. ಎಷ್ಟೊತ್ತಿಗೆ ಊಟ ಮಾಡಿದ್ರಿ? ಒಂದೊಂದುವರೆಗೆ ಊಟ ಮಾಡಿದಮ್ಮ. ನೋಡು, 1:30 ಊಟ ಮಾಡಿದ್ದೀವಿ. ಈಗ ತಿರ್ಗಾ ಹೊಟ್ಟೆ ತಾಳ ಆಗ್ತಾ ಇದೆ. ಲೆಕ್ಕ ಹಾಕೋ ಎಷ್ಟು ಸುತ್ತಾಡ್ಸಿದ್ದಾನೆ ಅಂತ. ಅಪ್ಪ, ಮಧ್ಯಾಹ್ನ ಮೃಷ್ಟಾನ್ನ ಭೋಜನ ಮಾಡಿದವ್ರಿಗೆ ಇಷ್ಟು ಬೇಗ ಹಸುವ ಆಗೋದಿಲ್ಲ ಅಲ್ವಪ್ಪ? ಏನ್ ಮಾಡ್ತೀಯ? ಈ ರಾಜಕಾರಣ ಕೈ ಸಿಕ್ಕಿಬಿಟ್ರೆ ಹಾಗೆ ಕಣಮ್ಮ. ಅಯ್ಯೋ ಅಯ್ಯೋ, ಊಟ ಹಾಕ್ಸೋದು ಸುತ್ತಾಡ್ಸೋದು, ಊಟ ಹಾಕ್ಸೋದು ಸುತ್ತಾಡ್ಸೋದು. ಬೇಡ ಕಣಮ್ಮ ಅವ್ರ ಸಾವಾಸ. ಸಾತು, ತುಂಬಾ ಹೊಟ್ಟೆ ಹಸಿದ ಕಡೆ. ಊಟ ಹಾಕಿ ನಡಿಯೇ. ನಡಿಯ. ಅಬ್ಬಬ್ಬ, ಸುತ್ತಿ ಸುತ್ತಿ ಸೊಂಟ ನೋಡ್ತಾ ಇದೆ ಕಡೆ, ಹೇಳಕ್ಕೆ ಆಗ್ತಿಲ್ಲ. ಸುತ್ತಾಡಿ ಸುತ್ತಾಡಿ ಸೊಂಟ ನೋವು ಅಂತ ಯಾಕ್ರಿ ಹೇಳ್ತೀರಾ? ಕಪ್ಪೆ ಒತ್ತು ಒತ್ತು ಸೊಂಟ ಮುರಿದೋಗಿದೆ ಅಂತ ಹೇಳಿ